ಈ ವಿಷಯ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ, ಗೊತ್ತಿರೋರು ಬಿಟ್ಬಿಡಿ. ಇಡೀ ಪ್ರಪಂಚದಲ್ಲಿ ತುಂಬಾ ಅಪಾಯಕಾರಿಯಾದಂಥ ಡ್ಯಾಮ್ಗಳು ಯಾವ್ಯಾವು? ಅದರಲ್ಲಿ ಟಾಪ್ 10 ಲಿಸ್ಟ್ ತಗೊಂಡ್ರೆ ಅದರಲ್ಲಿ ನಮ್ಮ ಭಾರತದಿಂದ ಒಂದು ಡ್ಯಾಮ್ ಇದೆ. ಅದೇ ದೇವರನಾಡು ಕೇರಳದಲ್ಲಿರುವಂತ ಮುಳ್ಳಪೆರಿಯರ್ ಡ್ಯಾಮ್. ಈ ಡ್ಯಾಮ್ ಯಾಕೆ ಅಷ್ಟು ಅಪಾಯಕಾರಿ ಅಂತೀರಾ? ಈಗಾಗಲೇ ಈ ಡ್ಯಾಮ್ನ ನಿರ್ಮಿಸಿ 100 ವರ್ಷಗಳ ಮೇಲಾಗಿದೆ. ವಿಶ್ವಸಂಸ್ಥೆ ಅಧ್ಯಯನ ಮಾಡಿ ಹೇಳಿರೋ ಪ್ರಕಾರ ಈ ಡ್ಯಾಮ್ ಏನಾದರೂ ಒಡೆದೋದ್ರೆ 30 ಲಕ್ಷಕ್ಕೂ ಹೆಚ್ಚು ಜನರು ನೀರ್ಪಾಲಾಗ್ತಾರೆ. ಇಡೀ ಭಾರತ ದೇಶಕ್ಕೆ ಪ್ರಕೃತಿಯ ಕೋಪ ಹೇಗಿರುತ್ತದೆ ಎಂದು ಈಗಾಗಲೇ ತಿಳಿಸಿಕೊಡುತ್ತಿರುವುದು ದೇವರನಾಡು ಕೇರಳ. ಈ ಮನುಷ್ಯನ ಜೀವನ ಎಷ್ಟು ವಿಚಿತ್ರ ಅಲ್ವಾ? ನಾವು ಜೀವನ ಮಾಡೋಕ್ಕೋಸ್ಕರ ಕಾಡನ್ನ ನಾಶ ಮಾಡಿ ನಾಡನ್ನ ಮಾಡ್ಕೋತೀವಿ. ಅರೆ ಮತ್ತೆ ನಾವೇ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಕಾಡು ಪ್ರದೇಶಗಳನ್ನ, ಮಲೆನಾಡುಗಳನ್ನ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಹೇಳ್ಬಿಟ್ಟು ಹುಡಿಕೊಂಡು ಹೋಗ್ತೀವಿ. ನಮ್ಮ ದೇಶನ ಕೊಳ್ಳೆ ಹೊಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಂಥ ಬ್ರಿಟಿಷರು ಈ ಡ್ಯಾಮ್ನ ನಿರ್ಮಾಣ ಮಾಡೋದಕ್ಕೆ ಮೊದಲು ಅನುಮತಿನ ನೀಡಿರೋದಿಲ್ಲ. ಆದರೆ ಅದೇ ಬ್ರಿಟಿಷ್ನವರಾದಂಥ ಜಾನ್ ಪೆನ್ನಿಕ್ಯೂ ಅವರ ಒತ್ತಾಯದ ಮೇಲೆಗೆ ಅನುಮತಿನ ನೀಡ್ತಾರೆ. ಜಾನ್ ಪೆನ್ನಿಕ್ಯೂ ಅವರಿಗೆ ಈ ಅಣೆಕಟ್ಟು ನಿರ್ಮಿಸಬೇಕಾದ್ರೆ ತುಂಬಾ ಅಡೆಚಣೆಗಳು ಉಂಟಾಗುತ್ತೆ. ಸೊ ಇದರಿಂದ ಬ್ರಿಟಿಷ್ ಸರ್ಕಾರ ಹಣ ಸಹಾಯ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಜಾನ್ ಪೆನ್ನಿಕ್ಯೂ ಅವರ ಮೊಮ್ಮಗ ಹೇಳೋ ಪ್ರಕಾರ ಅವರು ಇಂಗ್ಲೆಂಡ್ಗೆ ಹೋಗಿ ಅವರ ಅಷ್ಟು ಆಸ್ತಿನೆಲ್ಲ ಮಾರಿ ಅಲ್ಲಿಂದ ತಂದಂಥ ಹಣದಲ್ಲಿ ಈ ಡ್ಯಾಮ್ನ ಪೂರ್ಣಗೊಳಿಸ್ತಾರೆ 1895ರಲ್ಲಿ. ಆದರೆ ವಿಪರ್ಯಾಸ ಏನಪ್ಪ ಅಂತಂದರೆ, ನಮ್ಮ ಎಸ್.ಕೆ. ಉಮೇಶ್ ಸರ್ ಹೇಳೋ ಥರ ಗಿಣಿ ಸಾಕ್ತಂಗೆ ಸಾಕಿ ಅದು ಹೊಡ್ಕೊಂಡೋಯ್ತು ಅಂತಾರಲ್ಲ, ಹಾಗೆ ಬ್ರಿಟಿಷ್ ಅವರು ಅಂದು ಒಂದು ಅಗ್ರಿಮೆಂಟ್ನ ಮಾಡಿಬಿಡ್ತಾರೆ. ಏನಂತ ಅಂದರೆ, ಈ ಅಣೆಕಟ್ಟಿನ ಜವಾಬ್ದಾರಿ ಉಸ್ತುವಾರಿಯನ್ನ 999 ವರ್ಷಗಳ ತನಕ ಮದ್ರಾಸಿನವರಿಗೆ ಸೇರಿದ್ದು ಅಂತ. ಈಗ ಈ ಅಣೆಕಟ್ಟಿನಲ್ಲಿ ಅಲ್ಲಲ್ಲಿ ಸಣ್ಣ ಬಿರುಕುಗಳು ಕಾಣಿಸ್ಕೊತಾ ಇದ್ದಾವೆ. ಆದರೆ ಕೇರಳ ಸರ್ಕಾರ ಇದರ ಮರು ನಿರ್ಮಾಣ ಮಾಡೋದಕ್ಕೆ ರೆಡಿ ಇದೆ. ಆದರೆ ನಮ್ಮ ಪಕ್ಕದ ಮನೆಯವರು ಇದಕ್ಕೆ ಬಿಡ್ತಾ ಇಲ್ಲ. ಪಕ್ಕದ ಮನೆಯವರು ಅಂದರೆ ನಿಮ್ಗೆ ಅರ್ಥ ಆಯ್ತಲ್ವಾ? ಅಷ್ಟೇ. ನೀವೇನೇ ಹೇಳಿ, ಕೃಷಿಗೆ ಸಹಾಯ ಆಗಲಿ ಅಂತ ನಿರ್ಮಿಸಿರೋ ಇಂಥ ಡ್ಯಾಮ್ಗಳನ್ನ ಕೃಷಿಗೋಸ್ಕರನೇ ಬಳಸ್ಕೋಬೇಕು. ಅಂದರೆ ಮನುಷ್ಯನ ದುರಾಸೆಗಳಿಗೆ ಅವಲಂಬಿತವಾಗಿರುವಂತಹ ಕಾರ್ಖಾನೆಗಳಿಗೆ ಯಾವುದೇ ರೀತಿ ಡ್ಯಾಮ್ಗಳ ಸುತ್ತ ಅನುಮತಿಯನ್ನು ನೀಡಬಾರದು. ಡ್ಯಾಮ್ಗಳಲ್ಲಿ ಸಂಗ್ರಹಿಸಿದ ನೀರನ್ನು 100ಕ್ಕೆ 100ರಷ್ಟು ಕೃಷಿಗೋಸ್ಕರನೇ ಬಳಸ್ಕೋಬೇಕು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.